ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಗುಡ್ಡೆ, ಇದು ಥಿಕ್ ಫಾರೆಸ್ಟ್. ಅಲ್ಲಿಂದ ಈ ಕಡೆ ತನಕ ಸ್ವಲ್ಪ ಜಮೀನಿದೆ. ಮತ್ತು ರೈಟ್ ಸೈಡಲ್ಲಿ ಗ್ರೀನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ರಿವರ್ ಇದೆ. ರಿವರ್ ಅಂದರೆ ಕೇರಳದಿಂದ ಬರೋ ರಿವರ್ ಅದು. ಇದು ನಾನು ತೋರಿಸ್ತಾ ಇರೋದು 4 ಎಕರೆ ಕಾರ್ನರ್ ಫಾರ್ಮ್ ಹೌಸ್. ಇದು ಕ್ಲಿಯರ್ ಟೈಟಲ್ ಇದೆ, ಒಬ್ಬರ ಹೆಸರಲ್ಲೇ ರಿಜಿಸ್ಟರ್ ಆಗಿರೋದು. ಅಫಿಷಿಯಲ್ ಜನ ಇವರು. ನೋಡಿ ರೋಡ್ ಈ ಥರ ಇದೆ ಒಂದು ಕಡೆ, ಇನ್ನೊಂದು ಕಡೆ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಈ ಪ್ರಾಪರ್ಟಿ ರೈಟ್ ಸೈಡಲ್ಲಿ ಕಾಣ್ತಾ ಇದ್ದಿಲ್ಲ, ಇಲ್ಲೇ ಇದೆ ಪ್ರಾಪರ್ಟಿ. ಒಳಗಡೆ ಕುರಿ ಮೇಯ್ತಾ ಇದೆ ನೋಡಿ, ಇವ್ರದ್ದೇ ಕುರಿ. ಇದಕ್ಕೆ ಫುಲ್ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ, 4 ಮೂಲೆಯೂ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ. ಇದ್ರದ್ದು ಬೆಲೆ 1 ಕೋಟಿ ಹೇಳ್ತಾ ಇದ್ದಾರೆ 4 ಎಕರೆಗೆ. ಇದರಲ್ಲಿ ಈ ಥರ ಟೆಂಪರರಿ ಮನೆಗಳು ಕಟ್ಕೊಂಡಿದ್ದಾರೆ ವಾಚ್ಮೆನ್ಗೆ ಅಂತ. ಓನರ್ಸ್ಗೆ ಬೇಕು ಅಂದರೆ ಯಾವ ಥರದ್ದು ಬೇಕಾದರೂ ಮನೆ ಕಟ್ಕೋಬೋದು. ಇದರಲ್ಲಿ 1800 ಅಡಿಕೆ ಹಾಕಿದ್ದಾರೆ. ಡ್ರಮ್ ಸ್ಟಿಕ್, ನುಗ್ಗೆ ಮರ ಅದು ಹಾಕಿದ್ದಾರೆ. ನೋಡಿ ತಂತಿ ನೋಡಿ, ಮೇಲ್ಗಡೆಯಿಂದ ಕೆಳಗಡೆ ತನಕನೂ ಈ ಥರ ಕೆಳಗಡೆಯಿಂದ ಮೇಲ್ಗಡೆ ಡೈರೆಕ್ಷನಲ್ಲೂ ಹಾಕಿದ್ದಾರೆ. ಅಡ್ಡಾನು ಕಾಣ್ತಾ ಇದೆ ನೋಡಿ, ಈ ಥರ ಡೈರೆಕ್ಷನಲ್ಲಿ ಯಾವ ಪ್ರಾಣಿಯೂ ಬಂದು ಮುಟ್ಟೋಕ್ಕಾಗಲ್ಲ. 24 ಅವರ್ಸು ಸೋಲಾರಲ್ಲಿ ನಡೀತಾ ಇರ್ತದೆ. ಇದರಲ್ಲಿ ಒಂದು ನಿರಂತರ ಜ್ಯೋತಿ ಅಂದ್ಬಿಟ್ಟು ಕರೆಂಟ್ ತಗೊಳ್ತಾರಲ್ಲ ನೋಡಿ, ಇದೇ ವೈರ್ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಇದೇ ವೈರ್. 24 ಅವರ್ಸ್ ಕರೆಂಟು ಇದೆ ಇದರಲ್ಲಿ. ಸಪ್ರೇಟ್ TC ತಗೊಂಡಿದ್ದಾರೆ ಇವರು. ಫುಲ್ ರೆಡ್ ಸಾಯಿಲ್ ನೋಡಿ. ಒಳಗಡೆಗೆ ಹೋಗೋ ರೋಡ್ ಇದು. 2 ರೋಡ್ಗೂ ಅಪ್ರೋಚ್ ಇದೆ ನೋಡಿ. ಸೋಲಾರ್ ಫೆನ್ಸಿಂಗ್ ಇದೆಲ್ಲ ನೋಡಿ. ಕಾರ್ನರ್ ಪ್ರಾಪರ್ಟಿ, ಲೆಫ್ಟ್ ಸೈಡ್ಗೂ ರೋಡ್ ಇದೆ, ರೈಟ್ ಸೈಡ್ಗೂ ರೋಡ್ ಇದೆ. ಯಾವ ಪ್ರಾಣಿನೂ ಬಂದು ಟಚ್ ಮಾಡೋಕ್ಕಾಗಲ್ಲ ಇದಕ್ಕೆ, ಆ ಥರ ಮಾಡ್ಕೊಂಡಿದ್ದಾರೆ. ಒಳಗಡೆ ಕೋಳಿ ಏನೇನೋ ಸಾಕೊಂಡಿದ್ದಾರೆ ನೋಡಿ. ಕುರಿ ನಿಂತಿದ್ದಲ್ಲ, ಅದು ಇವ್ರದೇ ಕುರಿ. ಅದು ಈ ಥರ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ ಗೇಟ್ ಇದು. ನಾವು ಹೋಗುವಾಗ ಬರೀ ಗೇಟ್ ತೆಗಿಬೇಕಲ್ಲ ಅಂದ್ವಿ ಆಫ್ ಮಾಡಿದ್ದಾರೆ. ಬಾಕಿ ಟೈಮಲ್ಲಿ ಯಾವಾಗಲೂ ಸೋಲಾರ್ ಇದ್ದೇ ಇರ್ತದೆ, ಕರೆಂಟು ಹೋಗೋಕ್ಕಿಲ್ಲ. 24 ಅವರ್ಸ್ ಕರೆಂಟ್ ಇರೋದು. ಒಂದು ಬೋರ್ವೆಲ್ ಇದೆ, 2.5 ಇಂಚ್ ನೀರು ಚೆನ್ನಾಗಿದೆ. ಈಗ ಗೇಟ್ ಒಳಗಡೆ ಎಂಟ್ರ್ ಆಗ್ತಾಯಿದ್ದೀನಿ. ಮೈಸೂರು ಸಿಟಿ ಸೆಂಟ್ರಿಂದ 70 ಕಿಲೋಮೀಟ್ರ್. 1 ಕಿಲೋಮೀಟ್ರ್ ದೂರದಲ್ಲಿ ವಿಲೇಜ್ ಇದೆ. ಬಾಕಿ ಇದೆಲ್ಲ ಬೆಟ್ಟದ ಗುಡ್ಡೆ ಕಾಣ್ತಾ ಇದ್ದಿಲ್ಲ, ಇದೆಲ್ಲ ಥಿಕ್ ಫಾರೆಸ್ಟ್ ಇದು. ಇಲ್ಲೆಲ್ಲ ಎಲ್ಲ ಥರದ್ದು ಪ್ರಾಣಿ ಇರ್ತವೆ. ಈಗ ಸದ್ಯಕ್ಕೆ ಈ ಥರ ಶೆಡ್ ಮಾಡ್ಕೊಂಡು ವಾಚ್ಮೆನ್ಗೆ ಕೊಟ್ಟಿದ್ದಾರೆ. ಓನರ್ ಯಾವಾಗ ಒಂದ್ಸತಿ ಬರೋದು. ಅಫಿಷಿಯಲ್ಸ್ ಇರೋ ನೋಡಿ. ಡ್ರಮ್ ಸ್ಟಿಕ್ ಅಡಿಕೆ ತೋರಿಸ್ತೀನಿ ಮುಂದಕ್ಕೆ ಹೋಗಿ ನೋಡಿ. ಇದು ಕಾಣ್ತಾ ಇದ್ದಿಲ್ಲ, ಇದು ಬರ್ಡ್ಸ್ ಮತ್ತು ಕುರಿಗಳಿಗೆ ಇದೆಲ್ಲ ಶೆಡ್ ಮಾಡಿರೋದು. ದನದ ಕೊಟ್ಟಿಗೆ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮನೆ ಕಟ್ಟಬೇಕಂದ್ರೆ ಒಂದು 30 ಟ್ರಾಕ್ಟರಷ್ಟು ಕಲ್ಲಿದೆ, ನ್ಯಾಚುರಲ್ ಕಲ್ಲು. ಆ ನ್ಯಾಚುರಲ್ ಕಲ್ಲಲ್ಲಿ ಮನೆ ಕಟ್ತಾರಲ್ಲ, ಅದು ಎಂಥ ಸಿಟಿಯಲ್ಲಿ ಎಷ್ಟು ಒಳ್ಳೆ ಮನೆ ಕಟ್ಟೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಅಷ್ಟೊಂದು ಚೆನ್ನಾಗೇ ಈ ಫಾರೆಸ್ಟ್ ಲ್ಯಾಂಡಲ್ಲಿ ಕಟ್ಟಿದ್ರೆ ಚೆನ್ನಾಗಿ ಕಾಣುತ್ತೆ ಮನೆಯದು. ಆ ಥರ ಕಲ್ಲಲ್ಲಿ ಬೇಕಾದ್ರೆ ಮನೆ ಕಟ್ಕೋಬೋದು. ವಾಚ್ಮನ್ ಏರಿಯಾಕ್ಕೆ ಈ ಶೆಡ್ ಮತ್ತು ಗೋಡನ್ ಟೈಪಲ್ಲಿ ಇಟ್ಕೊಳ್ಳೋವಂಗಂತ ಈ ಥರ ಮಾಡಿದ್ದಾರೆ. ಇದು ಲಿವಿಂಗು. ಬೆಡ್ರೂಮು. ಕಡ್ಪಾಕಲ್ಲಿ ಹಾಕಿ ಮಂಚ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಹೊರಗಡೆ ನೋಡಿದ್ರೆ ಫಾರೆಸ್ಟ್ ವ್ಯೂ ಕಾಣ್ತಿದೆ, ಅದಕ್ಕೆ ಕಿಟಕಿ ಈ ಕಡೆ ಮಾಡಿದ್ದಾರೆ. ಇದೊಂದು ಕಾಮನ್ ಬಾತ್ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಕಿಚನ್
ಕಿಚನ್ ಆಸ್ ಪರ್ ವಾಸ್ತು ಈಸ್ಟಿನೇ ಕೊಟ್ಟಿದ್ದಾರೆ. ಮತ್ತು 2 ಬ್ಯಾಟ್ರಿ ಇದೆ ನೋಡಿ. ಆ ಡಬ್ಬ ಬಂದ್ಬಿಟ್ಟು ಬ್ಯಾಟ್ರಿ ಕಾಣ್ತಾ ಇಲ್ಲ. ಇದು ಸೋಲಾರ್ಗೆ ಇದೆ ಕೊಟ್ಟಿರೋದು. ನೋಡಿ, ಹೊಸೊಬ್ಬರು ಯಾರು ಬರ್ತಾರೋ ಅವ್ರು ಹಿಂದಿಂದನೇ ಬರೋದಂತೆ ಕೋಳಿ. ಇದು ಸುಮಾರೊಂದು 70-80 ಕೋಳಿ ಏನೋ ಸಾಕಿದ್ದಾರೆ. ಸುಮಾರು ಕಡೆ ಮೊಟ್ಟೆ ಇಷ್ಟೊಂದು ಹಾಕಿದರು. ಅವ್ರು ಹಂಗೆ ಇಟ್ಟಿದ್ರು ನೋಡಿ. ಎಲ್ಲ ಥರದ್ದು ಪಕ್ಷಿ ಎಲ್ಲ ಸಾಕೊಂಡಿದ್ದಾರೆ. ಎಲ್ಲ ಗಿಡಕ್ಕೂ ಡ್ರಿಪ್ ಮಾಡಿದ್ದಾರೆ. ಡ್ರಿಪ್ ಇರಿಗೇಷನ್ನೇ ಮಾಡಿರೋದು ಎಲ್ಲದಕ್ಕೂ ನೋಡಿ. ಇದು ದನದ ಕೊಟ್ಟಿಗೆ ಅಂತ ಮಾಡಿದ್ದಾರೆ. ಅದರಲ್ಲಿ ಈಗ ದನ ಅಂತೂ ಸಾಕಿಲ್ಲ, ಕುರಿ ಸಾಕೊಂಡಿದ್ದಾರೆ. ಈ ಕೋಳಿ ಶೆಡ್ ಅಂತ ಇಲ್ಲಿ ಮಾಡಿದ್ದಾರೆ ಕೋಳಿ ಸಾಕೋದಕ್ಕೆ. ಸುಮಾರು ಒಂದು 80 ಕೋಳಿ ಇತ್ತು ಇದರಲ್ಲಿ. ಕುರಿಗಳೇನೋ ಸಾಕೋದು ಇದರಲ್ಲಿ. ಈ ಥರ 3 ರೂಮ್ ಇದೆ. ನೋಡಿ, ಇಲ್ಲಿ ಅಡಿಕೆ ಹಾಕಿದ್ದಾರೆ ನೋಡಿ. ಒಳ್ಳೆ ತಳಿ ತಗೊಂಡು ಬಂದು ಹಾಕಿರೋದಂತೆ. ಅವರು ನೆಂಟರೆಲ್ಲೋ ಇದ್ದಾರಂತೆ ಕೊಡಗು ಸೈಡ್. ಅವರು ಬಿತ್ತ ಕೊಟ್ಟಿದ್ದಕ್ಕೆ ತಗೊಂಡು ಬಂದು ಇದು ಹಾಕ್ಕೊಂಡಿರೋದು. ಎದುರುಗಡೆ ಕಾಣ್ತಾ ಇಲ್ಲ, ಇದು ಹುಣಸೆ ಮರ. ನೇಚರ್ ಚೆನ್ನಾಗಿದೆ. ಸಮಯದಲ್ಲಿ ಏನಾರು ಅಂಗಡಿ ಬೇಕು ಅಂತ ಅಂದರೆ, ಅಂಗಡಿಯಲ್ಲಿ ಏನಾರು ಹಾಲು ಗಿಲ್ ತೊಗೊಂಡು ಬರಬೇಕು ಅಂದರೆ 1 ಕಿಲೋಮೀಟ್ರ್ ಮುಂದಕ್ಕೆ ಹೋಗಬೇಕು. ಇನ್ನೇ ಸ್ವಲ್ಪ ಮುಂದೆ ಹೋದರೆ ಜಲಾಶಯ ಇದೆ. ಅದೇ ಕಾವೇರಿ, ಇದು ಕೇರಳದು ಒಂದು ರಿವರ್ ಬರ್ತಾಯಿದೆ. ಆ ರಿವರ್ ಹತ್ತಿರ ಇದೆ. ಅಲ್ಲೆಲ್ಲ ಅನಿಮಲ್ಸ್ ಬಂದು ನೀರು ಕುಡಿಯೋದು ಅದೆಲ್ಲ ನೋಡ್ಬೋದು. ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋಗಬೇಕು. ಕಾರ್ನರ್ ಪ್ರಾಪರ್ಟಿ ಇದು. ನೋಡಿ, ಮಣ್ಣು ಸಾಯಿಲ್ ರೆಡ್ ಸಾಯಿಲ್. ಅದರ ಉಳುಮೆ ಮಾಡಿದ್ರೆ ಇನ್ನೂ ಕಲರ್ ಕಾಣ್ತಿದೆ. ಬಟ್ ಉಳುಮೆ ಮಾಡಿಲ್ವಲ್ಲ, ಅದಕ್ಕೆ ಕಲರ್ ಇಷ್ಟು ಕಾಣ್ತಾ ಇದೆ. ಎಲ್ಲ ಕಡೆಯೂ ಡ್ರಿಪ್ ಮಾಡಿದ್ದಾರೆ. ಈ ಫಾರೆಸ್ಟ್ ಇರೋ ಕಡೆ ಅಡಿಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಆನೆ ಇದೆಲ್ಲ ಯೂಸ್ ಮಾಡೋಕ್ಕಿಲ್ಲ, ತಿನ್ನೋಕ್ಕಿಲ್ಲ. ಇದು ಅಡಿಕೆ ಮರ ತಿನ್ನೋಕ್ಕಿಲ್ಲ. ಈ ಕಡೆ ಬಂದರೆ ಸುಮಾರು ಜನ ಈ ಸಿಟಿಯಲ್ಲಿ ಕಟ್ತೀವಲ್ಲ, ಪೇಂಟ್ ಹೊಡೆದು ಮನೆ ಕಟ್ತೀವಲ್ಲ, ಆ ಥರ ಕಟ್ಟೋಕ್ಕಿಲ್ಲ. RCC ಅದೆಲ್ಲ ಹಂಚಾಕಿ ಅದಕ್ಕೆ ನ್ಯಾಚುರಲ್ ಕಲ್ಲು ಕೂರಿಸೇ ಮನೆ ಬಿಲ್ಟ್ ಮಾಡೋದು. ಆ ಥರ ಕಲ್ಲಿದೆ. ಒಂದು 30 ಟ್ರ್ಯಾಕ್ಟರಷ್ಟು ಕಲ್ಲಿದೆ. ತಗೊಂಡು ಮಾಡ್ಬೋದು ನ್ಯಾಚುರಲ್ ಕಲ್ಲಲ್ಲಿ ಮನೆ. ನೋಡಿ, ಬೆಂಡೂರು ಕುರಿಗಳು ಇವರೇ ಸಾಕಿರೋದು. ಯಾವಾಗಲೂ ಓಪನ್ ಆಗಿರ್ತದೆ. ಟೈಮ್ ಆಯಿತು ಅಂತಂದರೆ ಹೋಗಿ ಶೆಡ್ ಒಳಗಡೆ ಸೇರ್ಕೊಬಿಡ್ತವೆ ಅಂತ ಇದು. ಬಟ್ ಯಾವ ಪ್ರಾಣಿನೂ ಕಾಡು ಪ್ರಾಣಿ ಬಂದು ಇಲ್ಲಿಗೆ ಮುಟ್ಟಕ್ಕಾಗಲ್ಲ. ಯಾಕಂದರೆ ಸೋಲಾರ್ ಆ ಥರ ಹಾಕಿದ್ದಾರೆ ಅವರು. ಅಡಿಕೆ ನುಗ್ಗೆ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಮತ್ತು ಮಹಾಗಿನಿನೂ ಬಾರ್ಡ್ರಲ್ಲಿ ಹಾಕಿದ್ದಾರೆ. ಇದ್ರದ್ದು ಬೆಲೆ 1 ಕೋಟಿ ಅಂತ ಹೇಳ್ತಾರೆ. ಮೈಸೂರು ಸಿಟಿ ಸೆಂಟ್ರ್ 7 ಕಿಲೋಮೀಟ್ರ್. ನೀರೆಲ್ಲ ಚೆನ್ನಾಗಿದೆ.